ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸ್ಯಾಂಡಲ್ವುಡ್ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಹಾಕಿದ್ದ ಅಕ್ರಮ ಕಾಂಪೌಂಡ್ ತೆರವು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಬೇಲೂರಿನಲ್ಲಿ ಪಂಜಿನ ಮೆರವಣಿಗೆ, ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಸ್ಯಾಂಡಲ್ವುಡ್ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಅವರು ಹಾಸನದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ತಮ್ಮ ಪರವಾಗಿ ತೀರ್ಪು ಬಂದ ನಂತರ ದೇವರಾಜು ಅವರು ಈ ಕ್ರಮ ಕೈಗೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಕೋತಲ್ವಾಡಿ ಸಿನಿಮಾದ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಲಕ್ಷ್ಮಮ್ಮ ರವರಿಗೆ ಸೇರಿದ ಸ್ಥಳದಲ್ಲಿ ಅಕ್ರಮವಾಗಿ ಹಾಕಿದ್ದ ಕಾಂಪೌಂಡ್ ಅನ್ನು ದೇವರಾಜು ಎಂಬುವವರು ತೆರವುಗೊಳಿಸಿದ್ದಾರೆ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ತಮ್ಮ ನಿವಾಸದ ಪಕ್ಕದಲ್ಲಿದ್ದ ಜಾಗ ಅತಿಕ್ರಮಣ ಮಾಡಿರುವ ಆರೋಪ ಪುಷ್ಪಾ ಅರುಣ್ ಕುಮಾರ್ ವಿರುದ್ಧ ಕೇಳಿಬಂದಿತ್ತು. ಪುಷ್ಪಾ ಅರುಣ್ ಕುಮಾರ್ ಅವರು ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ನಿವಾಸ ಹೊಂದಿದ್ದಾರೆ. ಮನೆಯ ಪಕ್ಕದ ಲಕ್ಷ್ಮಮ್ಮ ಎಂಬುವವರ ಜಾಗದಲ್ಲಿ ಪುಷ್ಪಾ ಅರುಣ್ ಕುಮಾರ್ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದರು ಎಂಬ ಆರೋಪಿಸಲಾಗಿತ್ತು. ಲಕ್ಷ್ಮಮ್ಮ ಅವರು ಈ ಜಾಗವನ್ನು ಜೆಪಿಎ ಹೋಲ್ಡರ್ ಆಗಿ ದೇವರಾಜು ಅವರಿಗೆ ಬರೆದುಕೊಟ್ಟಿದ್ದರು. ಪುಷ್ಪಾ ಅರುಣ್ ಕುಮಾರ್ ಕಾಂಪೌಂಡ್ ಹಾಕಿದ ದಿನವೇ ದೇವರಾಜು ಅವರು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಸುಮಾರು 1,500 ಅಡಿ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಎಂದು ದೇವರಾಜು ಆರೋಪಿಸಿದ್ದರು. ದೂರು ದಾಖಲಿಸಿದ ಬಳಿಕ ದೇವರಾಜು ಅವರು ನ್ಯಾಯಾಲಯದ ಮೊರೆ ಹೋಗಿದ್ದರು. ನ್ಯಾಯಾಲಯಕ್ಕೆ ಸೂಕ್ತ ದಾಖಲಾತಿಗಳನ್ನು ಪುಷ್ಪಾ ಅವರು ಒದಗಿಸಿಲ್ಲವಾದ್ದರಿಂದ ನಮ್ಮ ಪರ ತೀರ್ಪು ಬಂದಿದೆ. ಹಾಗಾಗಿ ಇಂದು ನಾವು ನ್ಯಾಯಾಲಯದ ಅನುಮತಿಯಂತೆ ಅಕ್ರಮವಾಗಿ ಕಟ್ಟಿದ್ದ ಕಾಂಪೌಂಡ್ ತೆರವುಗೊಳಿಸಿದ್ದೇವೆ ಎಂದು ದೇವರಾಜು ಹೇಳಿದರು. ಸರ್, ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ ಅವರಿಗೆ 1970 ಅವ್ರಿಗೆ ಮಾರಾಟ ಮಾಡಿದರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೇ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದನ್ನು ಈ ಥರ ಇದ್ದಕ್ಕೆ ಹಿಂಗೆ ನಡ್ಕೊಂಡು ಬರ್ತಿದ್ದಾಗ ಅವ್ರು ಮೈಸೂರಿನಲ್ಲಿತ್ತು. ಯಾರೋ ಲಕ್ಷ್ಮಮ್ಮನವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಜೆ ಪಿ ಓರ್ಡ್ರು 2020ರಲ್ಲಿ ಫಸ್ಟ್ ಆಕ್ಟೋನಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನನಗೆ ಜೆ ಪಿ ಓರ್ಡ್ರು ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನು ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತ ಅಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದರು. ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸ್ಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಬರಲಿಲ್ಲ. ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂಥ ಬಡವರದ ಆಸ್ತಿಯನ್ನು ಇವರು ಇದು ಮಾಡ್ತಾಯಿದ್ದಾರೆ. ಅದನ್ನು ಯಾರು ಕಾಂಪೌಂಡ್ ಕಟ್ಟಿದವರು ಯಶು ಅವ್ರ ತಾಯಿ. ಏನವ್ರ ಹೆಸರು? ಪುಷ್ಪಾ ಅಂತ. ಆಮೇಲೆ ಇದು ಪಕ್ಕದಲ್ಲಿ ಶೆಡ್ ಹಾಕಿದ್ದಾರಲ್ಲ, ಇವರು ನಟರಾಜು ಅಂತ.
ಇವರು ಅವನು ಮೊದಲು ಈಗ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ ಈಗ? ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ. ಹಾಂ. ಅವರು ಯಾವುದೇ ಒಂದು ಕೋರ್ಟ್ಗೂ ಹಾಜರಾತಿ ಆಗಲಿಲ್ಲ ಮತ್ತು ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ. ಆದ್ದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿದ್ದರಿಂದ ನಮ್ಮಂತೆ ಎಲ್ಲ ಒಂದು ನೀವು ಯಾರಿಗೆ ನೋಟಿಸ್ ಎಲ್ಲ ಹೋಗಿದೆ. ನೋಟಿಸ್ ನಾವು ಕಳಿಸಿದ್ದೀವಿ. ತಗೊಂಡಿದ್ದಾರೆ ಬಿಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆ ಹಾಂ. ಕೋರ್ಟಿಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟಿಗೆ ಹೋಗಿದ್ದೀನಿ, ಹಿರಿಂಗಿಗೆ ಹೋಗಿದ್ದೀನಿ. ಅವ್ರು ಯಾವತ್ತೂ ಒಂದು ದಿವಸ ಬಂದಿಲ್ಲ ಅವ್ರು ಕೋರ್ಟಿಗೆ. ಬಾಗಿಲಿಗೆ ನೋಟಿಸ್ ಇಳಿಸಿದೆ ಅಂತ ಆ ಬಾಗಿಲಿಗೂ ಮತ್ತು ಅದಾದಮೇಲೆ ಕೋರ್ಟ್ ಆದಮೇಲೆ ನೋಟಿಸೆಲ್ಲ ಕಾಂಪೌಂಡು ಸೆಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ದೀವಿ. ಪಬ್ಲಿಕ್ಕಲ್ಲೇ ಅಂಟಿಸಿರೋದು, ನಾವೇನು ರಾತ್ರಿ ಹೊತ್ತು ಹಾಸನ ನಗರದ ಅರಸೀಕೆರೆ ರಸ್ತೆ ಸಮೀಪ ಇರುವ ಶಿಕ್ಷಕರ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಹೊಸ ವರ್ಷದ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಉದ್ಘಾಟಿಸಿ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್.ಪಿ. ಸ್ವರೂಪ್, ಕೋಟಿ ಹಣ ಸಂಪಾದಿಸಿದರೂ ಸಹ ಎಲ್ಲರೂ ಒಂದೇ ಕಡೆ ಮನೆ ಕಟ್ಟಿಕೊಂಡು ಒಟ್ಟಾಗಿ ಬದುಕುತ್ತಿರುವುದು ಅಪಾರ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಒಗ್ಗಟ್ಟಿನಿಂದ ಬದುಕಬೇಕು. ಈ ಭಾಗದಲ್ಲಿ ಇನ್ನೂ ಹಲವು ಮೂಲಭೂತ ಸೌಕರ್ಯಗಳ ಅಗತ್ಯವಿದ್ದು, ಈಗಾಗಲೇ ತಮ್ಮ ತಂದೆ ಎಚ್.ಎಸ್. ಪ್ರಕಾಶ್ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ರಸ್ತೆಗಳು ಹಾಗೂ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿತ್ತು. ಈಗ ನಾವು ಕೂಡ ಅದೇ ಹಾದಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರೆಸುತ್ತಿದ್ದೇವೆ. ಇಲ್ಲಿನ ಪಾರ್ಕ್ ಅಭಿವೃದ್ಧಿಗೊಂಡಿದ್ದು, ಉಳಿದ ಚಿಕ್ಕಪುಟ್ಟ ಚರಂಡಿ, ರಸ್ತೆ ಹಾಗೂ ಇತರೆ ಕೆಲಸಗಳನ್ನು ಖಂಡಿತವಾಗಿ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಮಹಾನಗರ ಪಾಲಿಕೆ ಸಿಬ್ಬಂದಿಯೊಂದಿಗೆ ತಿಂಗಳಿಗೆ ಒಮ್ಮೆ ಸ್ವಚ್ಛತಾ ಕಾರ್ಯ ನಡೆಸೋಣ. ಇಂಟರ್ಲಾಕ್ ರಸ್ತೆ ಹಾಗೂ ಪಾರ್ಕ್ ಸ್ವಚ್ಛತೆಯನ್ನು ಸ್ಥಳೀಯ ನಿವಾಸಿಗಳ ಸಹಕಾರದೊಂದಿಗೆ ಮಾಡೋಣ. ಕಸದ ನಿರ್ವಹಣೆಗೆ ಕಸ ವಿಲೇವಾರಿ ವಾಹನ ಈಗಾಗಲೇ ಬರುತ್ತಿದ್ದು, ಕಾಲೋನಿಗೆ ಅಗತ್ಯವಿರುವ ಆರ್ಚ್ ನಿರ್ಮಾಣಕ್ಕೆ 5 ಲಕ್ಷ ಅನುದಾನ ನೀಡಲಾಗುವುದು. ತಮ್ಮ ಅನುದಾನದಲ್ಲಿ ಹೆಚ್ಚಿನ ಮೊತ್ತವನ್ನು ಈ ಬಡಾವಣೆಗೆ ನೀಡಲಾಗಿದ್ದು, ಇನ್ನು 2 ವರ್ಷ ಅವಧಿಯೊಳಗೆ ಹಂತವಾಗಿ ಎಲ್ಲ ಕೆಲಸಗಳನ್ನು ಮಾಡಲಾಗುವುದು ಎಂದು ಹೇಳಿದರು. ಇಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ತಾವೆಲ್ಲ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಊರಿಂದ ಬಂದು ಇವತ್ತು ತಾವೆಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಅನ್ಯೋನ್ಯವಾಗಿ ಇವತ್ತು ಎಲ್ಲ ನೋಡ್ತಿರೋದ್ರಿಂದ ಬಹಳ ಸಂತೋಷ. ಭಗವಂತ ಹೀಗೆ ತಮ್ಮೆಲ್ಲ ಒಂದು ಕಾಲದಲ್ಲಿ ತಮ್ಮ ಅಕ್ಕಪಕ್ಕದವರೆಲ್ಲ ಅಣ್ಣ ತಮ್ಮ ಸಹೋದರಂತೆ ತಾವು ಕೂಡ ಹಿಂಗೆ ಮುಂದಿನ ದಿನಗಳಲ್ಲಿ ಇರಲಿ. ತಮ್ಮ ಬೇರೆಯವರು ಯಾರ ಕಣ್ಣು ಕೂಡ ನಮ್ಮ ಶಿಕ್ಷಕರ ಕಾನೂನು ಬೀಳಬಾರದು ಅಂತ ನಾನು ಕೂಡ ಭಗವಂತನ ಪ್ರಾರ್ಥಿಸಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳ್ತಾ ಇದ್ರು. ಹಲವಾರು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಈಗಾಗಲೇ ಕೆಲವು ರಸ್ತೆಗಳು ಕೂಡ ನಾವು ಮಾಡಿಸಿದ್ವಿ. ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಕಾಲದಲ್ಲಿ ಕೂಡ ಮುಖ್ಯವಾದಂತಹ ರಸ್ತೆ ಅದನ್ನು ಕೂಡ ಆಗಿತ್ತು. ಹಲವಾರು ನಾವು ಕೂಡ ಪಾರ್ಕ್, ನಾನು ಮೊನ್ನೆ ನಮ್ಮ ಸತೀಶ್ ಅವರು ನಮ್ಮ ಬಂದಿದ್ದು ಇಲ್ಲಿ ಕೂಡ ಒಂದು ಪಾರ್ಕ್ ಮಾಡಿಸಿದ್ದಾರೆ. ಖಂಡಿತವಾಗ್ಲೂ ಏನೇನು ನೀವು ಚರಂಡಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಹೇಳ್ತಾ ಇದ್ರಿ, ಖಂಡಿತವಾಗ್ಲೂ ಮಾಡಿಸೋಣ. ನಮ್ಮ ಕವಿತಾ ಮೇಡಮ್ ಇದ್ದಾರೆ, ಬಹಳ ಕ್ರಿಯಾಶೀಲರು. ಈಗಾಗಲೇ ನಮ್ಮ ಅಮರೇಶ್ ಅವರು ಹೇಳ್ತಾ ಇದ್ರು, ಆಫೀಸ್ಗೆ ತಾವು ಯಾರೇ ಹೋದ್ರು ಕೂಡ ಸಾಮಾನ್ಯ ನಾಗರಿಕರು ಯಾರೇ ಹೋದ್ರು ಕೂಡ ಬಹಳ ಸ್ಪಂದಿಸಿ ಕೆಲಸನ ಮಾಡ್ಕೊಡುವಂತ ಪ್ರಾಮಾಣಿಕ ಕೆಲಸನ ಅವರು ಕೂಡ ಮಾಡ್ತಾರೆ. ಏನು ಕ್ಲೀನಿಂಗ್ ವಿಚಾರ ಇರ್ಬೋದು, ಈಗಾಗಲೇ ಒಂದು ಮಾಸ್ ಕ್ಲೀನಿಂಗ್ ಒಂದು ಮಾಡಿಸಿ ಮೇಡಮ್, ಒಂದು 15-20 ಜನ ಒಂದು ಲೇಬರ್ಸ್ನ ಒಂದೇ ದಿನ ಎಲ್ಲ ನಮ್ಮ ಹೆಲ್ತ್ ಕಾಲೇಜ್ ಇರ್ಬೋದು, ನಮ್ಮ SBM ಕಾಲೋನಿ ಸುತ್ತಮುತ್ತ ಎಲ್ಲ ಇದ್ರದ್ದು ಕೂಡ ಬಡಾವಣೆಗಳು ಕೂಡ ಒಂದು ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡೋಣ. ಅದು ಬಿಟ್ಟು ಇಂಟರ್ಲಾಕ್ಸ್ ಮತ್ತು ಬಸ್ಸಿಂದು ಚಿಕ್ಕ ಪುಟ್ಟ ಕೆಲಸಗಳು ಹೇಳಿದರೆ ಖಂಡಿತವಾಗ್ಲೂ ಹಂತವಾಗಿ ಎಲ್ಲ ಕೆಲಸಗಳು ಕೂಡ ಮಾಡೋಣ. ಈಗಾಗಲೇ ಇಂಟರ್ಲಾಕ್ಸ್ ಮೇನ್ ರೋಡ್ ಮತ್ತು ಯಾವ್ದು ಮುಖ್ಯ ರಸ್ತೆಗಳಿದೆ, ರಸ್ತೆ ಬದಿ ಇಂಟರ್ಲಾಕ್ಸ್ ಕೇಳ್ತಾರೆ ಮೇಡಮ್, ಅದನ್ನು ಕೂಡ ಒಂದು ಎಸ್ಟಿಮೇಷನ್ ಮಾಡಿಸಿ ಟೆಂಡರ್ ಕರ್ಸೋಣ. ಇನ್ನು ಅದು ಬಿಟ್ಟು ಪಾರ್ಕ್ಗಳು ಎಲ್ಲ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಈ ಮೊನ್ನೆನೂ ಕೂಡ ಒಂದು ಪಾರ್ಕ್ನ ಒಂದು ಸ್ವಚ್ಛತೆ ಮಾಡಿ ತಮ್ಮ ನಗರಸಭೆಯಲ್ಲೇ ಮಾಡಿಕೊಟ್ಟಿದ್ವಿ. ಆದ್ರೆ ಒಂದು ಮನವಿ, ಕೆಲವು ಚಿಕ್ಕ ಪುಟ್ಟ ಪಾರ್ಕ್ಗಳಿಗೆ ಮೇಂಟೆನೆನ್ಸ್ಗೆ ನಗರಸಭೆಯಿಂದ ಅವರು ಪ್ರತಿನಿತ್ಯ ಬರೋಕ್ಕಾಗಲ್ಲ. ತಾವೇ ತಿಂಗಳಿಗೊಮ್ಮೆ ತಮಗೆಲ್ಲ ರಜೆ ಇದ್ದ ದಿನ ತಾವೆಲ್ಲರೂ ಕೂಡ ಸೇರಿ ಬೇಕಾದ್ರೆ ನಮ್ಮನ್ನು ಕೂಡ ಕರೆದ್ರೆ ನಾನು ಕೂಡ ವೈಯಕ್ತಿಕವಾಗಿ ಬಂದು ತಿಂಗಳಿಗೊಂದಿನ ಯಾವ್ದಾದ್ರು ಸೆಕೆಂಡ್ ಸ್ಯಾಟರ್ಡೇನೋ 4th ಸ್ಯಾಟರ್ಡೇ ಭಾನುವಾರನೋ ಒಂದು ಪಾರ್ಕ್ನ ಸ್ವಚ್ಛತೆ ಮಾಡೋದು ನಮ್ಮೆಲ್ಲ ಒಂದು ಆದ್ಯ ಕರ್ತವ್ಯ. ಯಾಕಂದ್ರೆ ಬೇರೆಯವ್ರಿಗೆ ನಾವು ಅದಕ್ಕೆ ಅವಲಂಬಿತಕ್ಕಿಂತ ನಮ್ಮ ಪಾರ್ಕು, ನಮ್ಮ ಏರಿಯಾ ಪಾರ್ಕ್ ನಾವು ಕೂಡ ಸ್ವಚ್ಛತೆ ಮಾಡಿದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ನಮ್ಮ ಮನೆ ಕೆಲಸ ನಾವು ಮಾಡಿದ್ರೆ ತಪ್ಪೇನಾಗಲ್ಲ. ಹಾಗಾಗಿ ತಮ್ಮ ಒಂದು ಸಹಕಾರ ಎಲ್ಲ ಮುಖ್ಯವಾಗಬೇಕು. ಅದೇ ರೀತಿ ಕಸದ ನಿರ್ವಹಣೆ ಕೂಡ, ಕಸದ ಆಟೋ ಟಿಪ್ಪರ್ ಬರ್ತಾ ಇದೆ ಅಂತ ಬರ್ತದೆ. ಕಸನ ದಯಮಾಡಿ ಯಾರು ಕೂಡ ರಸ್ತೆ ಬದಿಗಳಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಹಾಕುವಂತ ಕೆಲಸ ಆಗಬಾರ್ದು. ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು. ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಆರ್ಚ್ ವಿಚಾರ ಹೇಳಿದ್ರು, ಆರ್ಚ್ಗೆ ಈಗಲೇ ನಾನು ಅನುದಾನವನ್ನ ಈಗಾಗಲೇ ಹೇಳಿದ್ದೀನಿ. ನಮ್ಮ ಈಗ 5 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಈ ಕೆಲಸ ನೀವು ನಮ್ಮ ಓನರು ಹೇಳ್ತಾರೆ ಯಾಕಬೇಕು, ಯಾವ ರೀತಿ ನಿಮ್ಗೆ ಡಿಸೈನ್ ಬೇಕು ಒಂದು ಆಯ್ತು, ಅದನ್ನು ಚೆನ್ನಾಗಿ ಮಾಡಿಸೋಣ. ಅದನ್ನು ಐಮಾಸ್ಟ್ ಒಂದು ಕೇಳ್ತಾ ಇದ್ದಾರೆ, ಅದೊಂದು ಇನ್ನು ಏನೇ ಕೆಲಸಗಳಿಗೆ ಆಗಬೇಕಾದ್ರೂ ಪ್ರಾಮಾಣಿಕವಾಗಿ ಖಂಡಿತವಾಗ್ಲೂ
ಏನೇನು ಕೆಲಸ ಹೇಳಿದ್ರೆ ಖಂಡಿತ ಬಂದು ನಾನು ಕೂಡ ಮಾಡ್ಕೊಳ್ಳೋಣ. ಯಾಕೆಂದ್ರೆ ದೂರವಾಣಿ ನಗರ SBM ಕಾಲೋನಿ ಈಗಾಗಲೇ ಹಲವಾರು ಅನುದಾನ ಏನು ನಮಗೆ ಶಾಸಕರು 25 ಕೋಟಿ ಅನುದಾನ ಬಂದಿದೆ. ಹೆಚ್ಚಿನ ಅನುದಾನವನ್ನ ಈ ಭಾಗಕ್ಕೆ ಹಾಕಿದೀವಿ. ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲಾ ಕೆಲಸಗಳು ಮಾಡೋಣ. 2 ವರ್ಷದ ಸದಸ್ಯರಿಂದ ನೀನೇನು 6 ತಿಂಗಳು ಶಾಸಕ ಸ್ಥಾನ ಮುಗಿದೋಗಲ್ಲ, ಹಾಗಾಗಿ ಹಂತ ಹಂತವಾಗಿ ಮಾಡೋಣ. ಕಾರ್ಯಕ್ರಮದಲ್ಲಿ ಬಡಾವಣೆಯಲ್ಲಿ ವಾಸಿಸುವ ಸರ್ಕಾರಿ ಸೇವೆಯಿಂದ ನಿವೃತ್ತರಾದವರನ್ನು ಹಾಗೂ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಹಿರಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಂಬರೀಶ್, ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ KS ಮೋಹನ್ ಕುಮಾರ್, ಗೌರವ ಅಧ್ಯಕ್ಷ ಶಿವರಾಮೇಗೌಡ, ಸತೀಶ್ MD, ರುದ್ರೇಗೌಡ, ನಂಜುಂಡೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಪಂಜಿನ ಮೆರವಣಿಗೆಯೊಂದಿಗೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿಂದೂ ಪರ ಸಂಘಟನೆಗಳ ಮುಖ್ಯಸ್ಥ ಹಾಗೂ ಉದ್ಯಮಿ ಸಂತೋಷ್, ಬಾಂಗ್ಲಾದೇಶದಲ್ಲಿ ಪದೇ ಪದೇ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದು ಖಂಡನೀಯವಾಗಿದೆ. ಭಾರತ ದೇಶದ ಹಿಂದೂಗಳು ಈ ಅಮಾನವೀಯ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತಿದ್ದು, ಭಾರತದ ಸಹನೆ ಮತ್ತು ತಾಳ್ಮೆಯನ್ನು ನಿರಂತರವಾಗಿ ಕೆಣಕುತ್ತಿರುವ ಬಾಂಗ್ಲಾದೇಶಕ್ಕೆ ಭಾರತ ಸರ್ಕಾರ ಒಮ್ಮೆ ಮಧ್ಯ ಪ್ರವೇಶಿಸಿದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು. ರಾತ್ರಿ ಪಂಜಿನ ಮೆರವಣಿಗೆ ಇಟ್ಕೊಂಡಿದೆ. ಏನ್ ಬಾಂಗ್ಲಾದಲ್ಲಿ ದುಷ್ಕರ್ಮಿಗಳ ಹಿಂದೂ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಇದು ತುಂಬಾ ಖಂಡನೀಯ. ನಾವು ಭಾರತ ದೇಶದಲ್ಲಿ ಯಾವುದೇ ತರದ ಈ ತರ ಘಟನೆಗಳು ನಡೀಬಾರ್ದು. ಬಾಂಗ್ಲಾದೇಶದಲ್ಲಿ ಒಳಗೆ ನುಗ್ಗಿ ಹೊಡೆಯುವಂತ ಶಕ್ತಿ ನಮ್ಮ ಭಾರತಕ್ಕಿದೆ. ಆದರೆ ತಾಳ್ಮೆಯನ್ನು ಯಾವತ್ತೂ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಬಾಂಗ್ಲಾದಲ್ಲಿ ಒಬ್ಬ ಹಿಂದೂಗೆ ಒಂದು ಸಣ್ಣ ಇನ್ನು ಮುಂದೆ ಏನಾದ್ರು ಏಟಾದ್ರೆ ನಮ್ಮ ಭಾರತ ಸರ್ಕಾರ ಒಳ ನುಗ್ಗಿ ನಿಮ್ಮನ್ನೆಲ್ಲ ಸರ್ವನಾಶ ಮಾಡುತ್ತೆ. ಅದನ್ನ ಪರಿಗಣಿಸ್ಕೊಂಡು ಇನ್ನು ಮುಂದೆಲ್ಲಾದ್ರೂ ಎಚ್ಚೆತ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಸಂಸ್ಕೃತಿಯನ್ನು ನೆಟ್ಟು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಪ್ರತಿಭಟನೆಯಲ್ಲಿ ಬಜರಂಗ ದಳದ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ದಿವಾಕರ್, ಶೋಭಾ ಗಣೇಶ್, ಪ್ರಭಾಕರ್, ಭರತ್, ಅಶೋಕ, ಲೋಕೇಶ್, ಅರುಣ್, ಫೋಟೋ ಯೋಗೇಶ್ ಸೇರಿದಂತೆ ಹಿಂದೂ ಪರ ಕಾರ್ಯಕರ್ತರು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು, ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ದಿವ್ಯಾಂಗ ಚೇತನರ ಗೆಳೆಯರ ಬಳಗ ಮತ್ತು MRW, URW ಹಾಗೂ VRW ಬೇಲೂರು ಇವರ ಸಹಯೋಗದಲ್ಲಿ ರಾಷ್ಟ್ರಕವಿ ಕುವೆಂಪು ರವರ ಜನ್ಮ ದಿನಾಚರಣೆ ಹಾಗೂ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ಸರ್ಕಾರಿ ಬಾಲಕರ ಮಾಧ್ಯಮ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಉದ್ಘಾಟನೆ ನಡೆಸಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಿದರು. ಈ ವೇಳೆ ಮಾತನಾಡಿದ ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ HM ದಯಾನಂದ್, ವಿಶೇಷ ಚೇತನರ ಹಕ್ಕು ಸೌಲಭ್ಯಗಳಿಗೆ ಸ್ಪಂದಿಸುವಂತೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ವಿಶೇಷ ಚೇತನರ ಹಕ್ಕು ಸೌಲಭ್ಯ ಹಾಗೂ ಗೌರವಯುತ ಜೀವನಕ್ಕಾಗಿ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಇನ್ನಷ್ಟು ಸ್ಪಂದಿಸಬೇಕು. ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದರೂ ಸರ್ಕಾರದಿಂದ ಅಂಗವಿಕಲರಿಗೆ ಸಿಗಬೇಕಾದ ಸೌಲಭ್ಯಗಳು ಸಮರ್ಪಕವಾಗಿ ಹಂಚಿಕೆಯಾಗುತ್ತಿಲ್ಲ. ನಿಯಮದ ಪ್ರಕಾರ ರಿಸರ್ವ್ ಆಗಿರುವ ಜಾಗಗಳಲ್ಲಿ 5% ಅಂಗವಿಕಲರಿಗೆ ಮೀಸಲಿರಬೇಕಾದರೂ ಈ ನಿಯಮ ಜಾರಿಗೆ ಬರದೆ ಅನ್ಯಾಯ ನಡೆಯುತ್ತಿದೆ. ಅಂಗವಿಕಲರಿಗಾಗಿ ಸರ್ಕಾರ ಮೀಸಲಿಟ್ಟಿರುವ ಅನುದಾನವನ್ನು ಅವರ ಅಭಿವೃದ್ಧಿಗಾಗಿಯೇ ಬಳಸಬೇಕು ಎಂದು ಹೇಳಿದರು. ನಿವೇಶನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ. ಇಲ್ಲಾಂದ್ರೆ ಈ ಸರ್ಕಾರಿ ಹೊಳೆ ಏನು ಕಟ್ಟಡ ಅದನ್ನೇ ಸ್ವಲ್ಪ ನವೀಕರಿಸಿ ಕೊಟ್ರೆ ಬಹಳಷ್ಟು ಉತ್ತಮವಾಗುತ್ತೆ. ಅವ್ರಿಗೂ ಕೂರ್ಲಿಕ್ಕೆ ಒಂದು ಜಾಗ ಆಗುತ್ತೆ. ಆ ಮುಖಾಂತರ ಅದು ಪಟ್ಟಣದ ಮಧ್ಯದಲ್ಲಿ ಇದ್ರೆ ಅವ್ರಿಗೂ ಬಂದು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ತಾವು ಎಲ್ಲ ಕೊಟ್ರೆ ಅದು ಪ್ರಯೋಜನ ಆಗಲ್ಲ. ನಾವು ಶಾಸಕರು ಕೂಡ ಅದೇ ಮನವಿಯನ್ನು ಮಾಡ್ಕೊಂಡು ಇಂತಾನೆ ಅವ್ರ ಹತ್ರ ಮಾತಾಡಿದೆ. ಅವರು ತುರ್ತು ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ. ಅವರ ಪರವಾಗಿ ನಾನು ವಿಧಾನಸಭೆಯಲ್ಲಿ ಒಂದು ವಿಚಾರವನ್ನು ಎತ್ಕೊಳ್ತೇನೆ. ಅಂಗವಿಕಲರ ಅಭಿವೃದ್ಧಿ ನಿಗಮ ಆಗಲೇಬೇಕು ಅನ್ನೋದು ಒಂದು ಒತ್ತಡ. ನಾ ಇದನ್ನ ವಿಧಾನಸಭೆಯಲ್ಲಿ ಮಾತಾಡಿ ಖಂಡಿತ ಈ ಸಲ ಅಧಿವೇಶನದಲ್ಲಿ ಅದನ್ನ ನಾನು ಮಂಡನೆ ಮಾಡ್ತೇನೆ. ಈಗ ಅಭಿವೃದ್ಧಿ ನಿಗಮ ಆಗ್ಬೇಕು. ಆವಾಗ ಆದ್ರೆ ಮಾತ್ರ ನಿಮ್ಮೆಲ್ಲರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದರೆ, ನಿಜವಾಗ್ಲೂ ಅವರು ಅದನ್ನ ಮಾಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ದಯಮಾಡಿ ಅದನ್ನ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೇನೆ. ಪತ್ರಕರ್ತರ ಸಂಘದ ಅಧ್ಯಕ್ಷ BB ಶಿವರಾಜ್ ಮಾತನಾಡಿ, ವಿಶೇಷ ಚೇತನರನ್ನು ಒಂಟಿತನಕ್ಕೆ ಒಳಪಡಿಸಬಾರದು. ಅವರಿಗೆ ಅನುಕಂಪ ಗೀತಲು ಮನೋಸ್ಥೈರ್ಯ ತುಂಬುವ ಕೆಲಸ ಮುಖ್ಯವಾಗಿದೆ. ಸರ್ಕಾರದಿಂದ ಅನುದಾನ ಸಿಗದವರಿಗೆ ಅಧಿಕಾರಿಗಳು ಸಹಾಯಕ್ಕೆ ನಿಲ್ಲಬೇಕು. ವಿಶೇಷ ಚೇತನರ ಕುಟುಂಬದವರು ತಮ್ಮ ಸಮಸ್ಯೆಗಳ ನಡುವೆಯೂ ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು. ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವಸಂಸ್ಥೆ
3ನೇ ತಾರೀಕು ಆಚರಣೆ ಮಾಡ್ತಾ ಬರ್ತಿದೆ. ವಿಕಲಚೇತನದಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ವಿಕಲಚೇತನರಿಗೆ ಪ್ರತಿಯೊಬ್ಬರು ಮಾಡಬೇಕು. ಅವರಿಗೆ ಅನುಕಂಪದ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿತಾರೆ ಹೊರತು ಯಾರು ಅನುಕಂಪ ಪಡಬೇಕು ಅನ್ನೋ ದೃಷ್ಟಿನಲ್ಲಿ ಯಾರು ಬದುಕ್ತಿಲ್ಲ. ಅವರಿಗೆ ಮನೋಸ್ಥೈರ್ಯ ತುಂಬಿ ಮುನ್ನಡೆಸುವಂತ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ. ಜಿಲ್ಲಾ ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಅನುಪಮ ಮಾತನಾಡಿ, ಸರ್ಕಾರದ ಸಹಾಯಕ್ಕಾಗಿ ಮಾತ್ರ ನಿರೀಕ್ಷಿಸದೆ ಸಂಘಟನೆಗಳು ತಮ್ಮ ಸ್ವಂತ ಹಣದಿಂದ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ. ಸಮಾಜದಲ್ಲಿ ಅನೇಕ ವಿಶೇಷ ಚೇತನರು ವಯಸ್ಸು ಹಾಗೂ ಅಸಮರ್ಥತೆಯಿಂದಾಗಿ ಇಲಾಖೆಯ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಅಂತಹವರಿಗೆ ನೆರವು ನೀಡುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಕಾರ್ಯಕ್ರಮ ನಾನು ಜಿಲ್ಲೆಗೆ ಬಂದಾಗಿಂದ ಬೇರೆ ಯಾವುದೇ ತಾಲೂಕಲ್ಲೂ ಈ ತರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದನ್ನ ನಾನು ಮಾಡಿಲ್ಲ ಸಹ. ಬೇಲೂರಲ್ಲಿ ಮಾತ್ರ ಪ್ರತಿ ಬಾರಿಯೂ ವಿಶೇಷವಾಗಿ ಎಲ್ಲ ಆಸಕ್ತ ಸಂಘ ಸಂಸ್ಥೆಗಳು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ನಾನು ಒತ್ತಿ ಹೇಳಬೇಕಾದಂತ ಒಂದು ವಿಚಾರ ಏನಂತ ಹೇಳಿದ್ರೆ, ಇವ್ರು ಯಾರು ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯವನ್ನ ನಿರೀಕ್ಷೆ ಮಾಡದೆ ಏನೆಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳಿದ್ದಾರೆ ಅವರ ಸ್ವಂತ ಹಣದಿಂದ ಈ ತರದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಬಿಬಿ ಶಿವರಾಜ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಮಾನಾ ಮಂಜೇಗೌಡ, ಬಿಸಿ ಪುರುಷೋತ್ತಮ್, ಖಂಡೂಜಿ ರಾವ್, ಶಿವಮೂರ್ತಿ, ತಿಮ್ಮೇಶ್ ಹಾಜರಿದ್ದರು. ಹಾಸನ ನಗರದ ಸ್ವಾಭಿಮಾನ ಭವನದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಹಾಗೂ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಸಹಯೋಗದಲ್ಲಿ ಮಾತೆ ಸಾವಿತ್ರಿಬಾಯಿ ಪುಲೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆಯನ್ನು ಭಕ್ತಿ ಭಾವ ಮತ್ತು ಚಿಂತನೆಯೊಂದಿಗೆ ಆಚರಿಸಿದರು. ಕಾರ್ಯಕ್ರಮವನ್ನು ದಲಿತ ಹಿರಿಯ ಮುಖಂಡ ಎಚ್.ಕೆ. ಸಂದೇಶ್ ಉದ್ಘಾಟಿಸಿ ಮಾತನಾಡಿ, ವಿದ್ಯಾವಂತಿಕೆ ಅಪರೂಪವಾಗಿದ್ದ ಕಾಲದಲ್ಲೇ ದಲಿತ ಚಳವಳಿ ಹುಟ್ಟಿ ಅಕ್ಷರ ಕೊಡಿ, ಭೂಮಿ ಕೊಡಿ, ಹಾಸ್ಟೆಲ್ ಕೊಡಿ ಸೇರಿದಂತೆ ಮೂಲಭೂತ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿತು. ತಂಡೋಪತಂಡವಾಗಿ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ಮನವಿಗಳನ್ನು ಸಲ್ಲಿಸಿದ ಪರಿಣಾಮವೇ ಇಂದು ಅನೇಕ ಸೌಲಭ್ಯಗಳು ಲಭ್ಯವಾಗಿವೆ. ಸಾವಿತ್ರಿಬಾಯಿ ಪುಲೆ, ಕುವೆಂಪು, ಟಿಪ್ಪು ಸುಲ್ತಾನ್ ಸೇರಿದಂತೆ ಅನೇಕ ಹೋರಾಟಗಾರರು ಸಮಾಜ ಪರಿವರ್ತನೆ ದಾರಿ ತೋರಿಸಿದ್ದಾರೆ ಎಂದು ಹೇಳಿದರು. ಆಮೇಲೆ ಜೊತೆಗೆ ನಮಗೆ ವಿದ್ಯಾವಂತರಲ್ಲ, ಆ ವಿದ್ಯಾವಂತರು ಅಲ್ಲದೇ ಇರುವಂತ ಕಾಲದಲ್ಲಿ ಈ ಚಳುವಳಿ ಹುಟ್ಟಿದಂತ ಸಂದರ್ಭದಲ್ಲಿ ದಲಿತರ ಮೂಲಭೂತ ಸಮಸ್ಯೆಗಳೇನು, ಅಕ್ಷರ ಕೊಡಿ ಸರ್ಕಾರವೇ, ಭೂಮಿ ಕೊಡಿ, ಹಾಸ್ಟೆಲ್ ಕೊಡಿ, ಆಮೇಲೆ ಹಾಸ್ಟೆಲ್ ಕಳಿಸಿ ಅಂತೇಳಿ ಬಹುದೊಡ್ಡ ಮೂಲಭೂತವಾದ ಸಮಸ್ಯೆಗಳನ್ನ ಹೋರಾಟವನ್ನ ಮಾಡಲು ಬಂದಿದ್ದೀವಿ. ಹಾಗಾಗಿ ದಂಡೋಪದಂಡವಾಗಿ ಮೆರವಣಿಗೆ ಮುಖೇನ ಜಿಲ್ಲಾಧಿಕಾರಿಗಳಿಗೆ, ಆ ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳಿಗೆ, ಅನೇಕ ಅಧಿಕಾರಿಗಳಿಗೆ ಹೋರಾಟ ಮಾಡಿದ ಕಾರಣಕ್ಕೆ ನಾವು ಇವತ್ತು ಒಂದು ಮುಂದುವರೆದ ಭಾಗವಾಗಿ ಖಂಡಿತ ಬಹಳ ಸಂತೋಷ. ಮುಂದುವರೆದ ಭಾಗವಾಗಿ ನಾವು ಅನೇಕ ಹೋರಾಟಗಳನ್ನ ಇವತ್ತು ಸಾವಿತ್ರಿ ಪುಲೆಯವರ ನೆನಕತ್ತಾ ಇದ್ವಿ. ಇವತ್ತು ಕುವೆಂಪು ಅವರು, ಟಿಪ್ಪು ಸುಲ್ತಾನ್ ಅವರು ಅಂತ ಅನೇಕ ಹೋರಾಟಗಳನ್ನ ನೆನಕೊಳ್ತಾ ಇದೀವಿ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಬಹುಶಃ ಒಂದ್ ವೇಳೆ ದಲಿತ ಚಳುವಳಿ ನಾಡಲ್ಲಿ ಹುಟ್ಟದೇ ಇದ್ದಿದ್ರೆ ನಮಗೆ ಯಾರ ಸಂಪರ್ಕವೂ ಸಿಗ್ತಿರ್ಲಿಲ್ಲ, ಯಾರ ವಿಚಾರನೂ ಬರ್ತಾ ಇರಲಿಲ್ಲ. ಅದು 100ಕ್ಕೆ 100 ಸತ್ಯ. ಹಾಗಾಗಿ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಪುಲೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆ.ಸಿ. ಸೋಮಲತಾ, ಕೃಷ್ಣದಾಸ್, ಕೆ.ಬಿ. ಗುರುಮೂರ್ತಿ, ಎಂ.ಕೆ. ಕೃಷ್ಣಯ್ಯ, ಈರೇಶ್ ಹಿರೇಹಳ್ಳಿ, ಬಚನಹಳ್ಳಿ ಕೃಷ್ಣಪ್ಪ, ವಸಂತಕುಮಾರ್, ಮಧು ಕೆ. ದೇವರಾಜು, ಟಿ.ಸಿ. ಪ್ರವೀಣ್, ನಿರ್ದೇಶಕ ವೀರೇಂದ್ರ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಇಂದೇ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಇಂದೇ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್. ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ.
ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶ್ಪುರ. ಫೋನ್ ನಂಬರ್ 7975318630. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಈ ಖಾತಾ ಪಡೆಯಲು ಸುವರ್ಣಾವಕಾಶ. ಈ ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಈ ಖಾತಾ ಸೇವೆ ನೀಡಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಯ 320 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 45 ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಈ ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ. ಆಸ್ತಿ ಮಾಲೀಕರು www.easti.karnataka.gov.in ನ ಲಿಂಕ್ ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು. ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ. ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಧಾರ್, eKYC, ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಈ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಈ ಖಾತಾ ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು, ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಈ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಈ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.eaasthi.karnataka.gov.in ಅಥವಾ ಸಹಾಯವಾಣಿ 7252585959 ಅಂದರೆ 7259585959. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನು ಆಕರ್ಷಿಸಲು ಶಿಕ್ಷಕರು ಶ್ರಮಿಸಬೇಕು ಹಾಗೂ ಖಾಸಗಿ ಶಾಲೆಗಳ ವ್ಯಾಮೋಹ ಹೋಗಲಾಡಿಸುವ ನಿಟ್ಟಿನಲ್ಲಿ ಸೌಹಾರ್ದತೆಯಿಂದ ಉತ್ತಮ ಶಿಕ್ಷಣ ನೀಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ತಿಳಿಸಿದರು. ಪಟ್ಟಣದ ಶಿಕ್ಷಕರ ಭವನದಲ್ಲಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಆಯೋಜಿಸಿದ್ದ ಭಾರತದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕಿಯರು ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಸಂಘ ಸ್ಥಾಪಿಸಿ ಅವರ ಅಕ್ಷರ ಸೇವೆಯನ್ನು ಸ್ಮರಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಆರ್ಪಿ ಪರಮೇಶ್, ಮಮತಾ, ಭ್ರಮರಾಂಬ, ಮಹಾಲಿಂಗ, ಮಲ್ಲರಾಜು, ವಿಜಯಕುಮಾರಿ, ಕಾಂಚನಮಾಲಾ, ರಂಗಸ್ವಾಮಿ, ಯತೇಶ್ ಕುಮಾರ್, ಸುವರ್ಣ, ನಾಗರತ್ನ, ಪ್ರೀತಿ, ಪುಷ್ಪಲತಾ ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಕಸಬಾ ಹೋಬಳಿಯ ನೈಗೆರೆಕೊಪ್ಪಲು ಗ್ರಾಮದ ರೈತ ರಾಜೇಗೌಡ ಸಾಕಿದ್ದ 5 ಹಳ್ಳಿಕಾರ್ ತಳಿ ಹೋರಿಗಳನ್ನು ಅದ್ದೂರಿ ಮೆರವಣಿಗೆ ನಡೆಸಿ ಚುಂಚನಕಟ್ಟೆ ಜಾತ್ರೆಗೆ ಕರೆದೊಯ್ದರು. ಹೋರಿಗಳನ್ನು ಅಲಂಕರಿಸಿ ನಾದಸ್ವರ, ಡಿಜೆ ಸೌಂಡ್ಸ್ನೊಂದಿಗೆ ಗ್ರಾಮದಿಂದ ಗ್ರಾಮಸ್ಥರು ಹಾಗೂ ಕುಟುಂಬದವರೊಂದಿಗೆ ಮೆರವಣಿಗೆಯಲ್ಲಿ ಹೋರಿಗಳನ್ನು ಪಟ್ಟಣಕ್ಕೆ ಕರೆತರಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಬಳಿಕ ಗ್ರಾಮ ದೇವತೆ ದೊಡ್ಡಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಅನಗ್ರ ವೃತ್ತಕ್ಕೆ ತೆರಳಿ ಅಲ್ಲಿಂದ ವಾಹನಗಳಲ್ಲಿ ಹೋರಿಗಳನ್ನು ಜಾತ್ರೆಗೆ ಕರೆದೊಯ್ದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಕೃಷಿಕ ರಾಜೇಗೌಡ, ಹಳ್ಳಿಕಾರ್ ತಳಿಗಳ ಹೋರಿಗಳನ್ನು ಸಾಕುವುದು ತಮ್ಮ ಹವ್ಯಾಸವಾಗಿದೆ. ಚೆನ್ನಾಗಿ ಸಾಕಿದ ಹೋರಿಗಳ ಮೆರವಣಿಗೆ ನಡೆಸಿ ಚುಂಚನಕಟ್ಟೆ ಜಾತ್ರೆಯಲ್ಲಿ ಪ್ರದರ್ಶನ ಮತ್ತು ಮಾರಾಟ ನಡೆಸುತ್ತೇನೆ. ಇದಕ್ಕೆ ತಮ್ಮ ಕುಟುಂಬದವರಾದ ಪ್ರೋತ್ಸಾಹ ಸಹ ಇದೆ ಎಂದು ಹೇಳಿದರು. ನಾನು ಯಾವಾಗಲೂ ಹಳ್ಳಿ ಕಾರು ಸಾಕ್ತೀನಿ, 25-30 ವರ್ಷದಿಂದಲೂ. ನನಗೆ ಅದೊಂದು ಚಪ್ಪಲ ಹೋರಿ ಸಾಕೋದು. ನಮಗೆ ಲಾಭ ಆಗಲಿ, ಅದಕ್ಕಾಗಲಿ, ನಷ್ಟ ಆಗಲಿ
ಸಾಕ್ತೀನಿ. ನನಗೆ ಅದು ಎತ್ತಿಲ್ದವ್ರು ಇರೋಕ್ಕೂ ಆಗ್ತದೆ, ಅವರೆಲ್ಲ ವ್ಯವಸಾಯನೂ ಮಾಡೋದು. ನಮ್ಮ ನೇಗೆರೆ ಗ್ರಾಮದ ರೈತ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಜೇಗೌಡರು ಮತ್ತು ಅವರ ಕುಟುಂಬದವರು ಇವತ್ತು ಇಡೀ ತಾಲೂಕಿನಲ್ಲಿ ಏನು ಹಳ್ಳಿಕಾರ್ ತಳಿಯ ಏನು ರಾಸುಗಳಿದ್ದಾವೆ ಅದನ್ನು ಸಾಕಣೆ ಮಾಡೋದ್ರಲ್ಲಿ ಭಾಳ ಒಂದು ಹೆಸರುವಾಸಿಯನ್ನು ಪಡೆದಿರ್ತಕ್ಕಂಥವ್ರು. ಅವರು ಇವತ್ತು ಅವರ ಕುಟುಂಬದಿಂದ ಸಾಕಿರ್ತಕ್ಕಂಥ ಸುಮಾರು 5 ಜೊತೆ ಎತ್ತುಗಳನ್ನು ಇವತ್ತು ಹಳ್ಳಿಕಾರ್ ಎತ್ತುಗಳನ್ನು ಚುಂಚನಕಟ್ಟೆ ಜಾತ್ರೆಗೆ, ಈ ಭಾಗದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಚುಂಚನಕಟ್ಟೆ ಜಾತ್ರೆ, ಭಾಳ ಫೇಮಸ್ ಆಗಿರ್ತಕ್ಕಂಥ ಜಾತ್ರೆ. ಆ ಜಾತ್ರೆಗೆ ಇವತ್ತು ಅಲ್ಲಿಗೆ ಈ 5 ಜೋಡಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ವಾದ್ಯ, ತಮಟೆ ಮತ್ತು ಏನು DJ ಸೆಟ್ಟನ್ನು ಹಾಕಿ ಇಡೀ ಗ್ರಾಮದ ನಮ್ಮ ಅರ್ಕಲಗೌಡ ಪಟ್ಟಣದ ಒಂದು ರಾಜಬೀದಿನಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಮುಖಾಂತರವಾಗಿ ಇವತ್ತು ಚುಂಚನಕಟ್ಟೆ ಜಾತ್ರೆಗೆ ತೆರಳ್ತಾ ಇದ್ದಾರೆ. ಇಂಥ ನಮ್ಮ ಪ್ರಗತಿಪರ ರೈತರು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ಅಂತ ಹೇಳ್ತಾ ಅವ್ರಿಗೆ ಅವರನ್ನು ನಾವೆಲ್ಲರೂ ಕೂಡ ಮುಂದಿನ ದಿವಸದಲ್ಲಿ ನಾವೆಲ್ಲ ಕೂಡ ಅನುಸರಿಸಬೇಕು. ಆ ನಿಟ್ಟಿನಲ್ಲಿ ಅವರು ಮಾದರಿಯಾಗಿ ಇವತ್ತು ಈ ತಾಲೂಕಿನಲ್ಲಿ ಈ ರಾಸುಗಳನ್ನು ಸಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ HP ಶ್ರೀಧರ್ ಗೌಡ, ಹೋರಿಗಳ ಸಾಕಣೆ ಮರೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ರಾಜೇಗೌಡರು ಉತ್ತಮವಾಗಿ ಹೋರಿಗಳನ್ನು ಸಾಕಿ ಜಾತ್ರೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯುತ್ತಿರುವುದು ಅಭಿನಂದನೀಯ ಕಾರ್ಯವಾಗಿದೆ ಎಂದು ಹೇಳಿದರು. ಹೊಳೆನರಸೀಪುರ ಪಟ್ಟಣದ ಬನಶಂಕರಿ ಬೀದಿಯಲ್ಲಿರುವ ಶ್ರೀ ಬನಶಂಕರಿ ಅಮ್ಮನವರ ಬನದ ಹುಣ್ಣಿಮೆ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವ ಹಾಗೂ ಧಾರ್ಮಿಕ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ 7 ಗಂಟೆಗೆ ಪವಿತ್ರ ಹೇಮಾವತಿ ನದಿಯಿಂದ ಗಂಗಾ ಕಳಶವನ್ನು ತರಲಾಯಿತು. ನಂತರ ಶ್ರೀ ಬನಶಂಕರಿ ಅಮ್ಮನವರಿಗೆ, ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಹಾಗೂ ಶ್ರೀ ಲಕ್ಷ್ಮಣ ಸಮೇತ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವರಿಗೆ ಪಂಚಾಮೃತಾಭಿಷೇಕ ಮತ್ತು ಸತ್ಯನಾರಾಯಣ ಪೂಜೆಗಳನ್ನು ನೆರವೇರಿಸಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಅಮ್ಮನವರಿಗೆ ವಿಶೇಷ ಅಲಂಕಾರದೊಂದಿಗೆ ಮಹಾಮಂಗಳಾರತಿ ನಡೆಯಿತು. ಸಂಜೆ ಅಮ್ಮನವರನ್ನು ಬೆಳ್ಳಿ ರಥದಲ್ಲಿ ಕುಳ್ಳಿರಿಸಿ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಹೇಮಾವತಿ ನದಿಯಿಂದ ಗಂಗಾ ಕಳಶ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಉತ್ಸವವನ್ನ ಹಳೆ ಪಾಳ್ಯದ ದೇವಾಂಗ ಬಂಧುಗಳು ನೆರವೇರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಯಾಂಡಲ್ವುಡ್ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಹಾಕಿದ್ದ ಅಕ್ರಮ ಕಾಂಪೌಂಡ್ ತೆರವು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಬೇಲೂರಿನಲ್ಲಿ ಪಂಜಿನ ಮೆರವಣಿಗೆ, ಬೃಹತ್ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.